ಬಾರಿನೂ ಕೂಡ ಮಂಡ್ಯ ಲೋಕಸಭೆ ಚುನಾವಣೆ ಮತ್ತಷ್ಟು ರೋಚಕತೆಯಿಂದ ಕೂಡಿರುತ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತದೆ. ಕಳೆದ ಬಾರಿ ಯಾವ ರೀತಿಯಾಗಿತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಬಾರಿ MP ಚುನಾವಣೆ ಅಖಾಡ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ರಂಗನ್ನ ಪಡ್ಕೊಳ್ತಾ ಇರುವಂಥದ್ದು. ಮಂಡ್ಯ ಪಿಚ್ಗೆ ಎಂಟ್ರಿ ಕೊಟ್ಟಂತ ಕೈ ಸಂಭಾವ್ಯ ಅಭ್ಯರ್ಥಿ ಉದ್ಯಮಿ ಸ್ಟಾರ್ ಚಂದ್ರು ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ಆಗಿದ್ದಾರೆ. ಚಂದ್ರುಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ CM DCM ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವರಿಷ್ಠರ ಸೂಚನೆಯಂತೆ ಮಂಡ್ಯದಲ್ಲಿ ಚಂದ್ರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ಹಂತದಲ್ಲಿ ಓಡಾಡ್ಬಿಟ್ಟು ಒಂದು ಹಂತದಲ್ಲಿ ಜನರ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ಮುಖಂಡರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಚಂದ್ರು ಅವರು. ಒಂದ್ ಕಡೆ BJP JDS ಮೈತ್ರಿ ಅಭ್ಯರ್ಥಿ ನಿಂತ್ಕೊಳ್ತಾರೆ. ಯಾರಿಗೆ ಆ ಕ್ಷೇತ್ರ ಅನ್ನುವಂಥ ಗೊಂದಲ ಇರುವಂಥದ್ದು. ಇನ್ನು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರಿಗೆ ನಂಗೆ ಟಿಕೆಟ್ ಸಿಗದೆ ಹೋದ್ರೆ ಪಕ್ಷೇತರವಾಗೂ ನಿಂತ್ಕೊಳ್ಳೋಕೆ ರೆಡಿ ಅಂತ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಚಂದ್ರು ಅವರು ಆ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಓಡಾಡ್ತಿರುವಂಥದ್ದು. ಮಳವಳ್ಳಿಯಲ್ಲಿ ನಡೆದಂಥ CM ಕಾರ್ಯಕ್ರಮದ ವೇದಿಕೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಸ್ಟಾರ್ ಚಂದ್ರು ಅವರು. ಇನ್ನು ಚಲವರಾಯಸ್ವಾಮಿ ಅವರು ಎಲ್ಲೇ ಓಡಾಡಿದ್ರು ಕೂಡ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವ್ರನ್ನ ಹಾಕೊಂಡು ಓಡಾಡ್ತಿದ್ದಾರೆ. ವೆಂಕಟರಮಣೇಗೌಡರು ಅಂದರೆ ಅಲಿಯಾಸ್ ಸ್ಟಾರ್ ಚಂದ್ರು ಅಂತಾನೆ ಪ್ರಖ್ಯಾತರು. ಅವರು ಬಿಲ್ಡರ್ ಆಗಿರುವಂಥವ್ರು. ಅವರನ್ನು ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಈಗ ಆಲ್ರೆಡಿ ಅವರ ನೇಮನ್ನು ಕ್ಲಿಯರ್ ಮಾಡಿದೆಯಂತೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ. ಚಲವರಾಯಸ್ವಾಮಿ ಅವರು ತಮ್ಮ ಅಭ್ಯರ್ಥಿಯನ್ನು ಜನರ ಮನಸ್ಸಿಗೆ ಮುಟ್ಟುವಂತೆ ಎಲ್ಲೋದ್ರೂ ಕೂಡ ಯಾವುದೇ ಕಾರ್ಯಕ್ರಮ ನಡೆದ್ರೂ ಕೂಡ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೇದಿಕೆ ಮೇಲೆ ಅವರು ಕೂಡ ಇರ್ತಾ ಇದ್ದಾರೆ. ಸೊ ಸಹಜವಾಗಿ ಒಂದಂತದ ಕ್ಯಾನ್ವಸ್ ಅನ್ನ ಮಾಡ್ದಂತ ಆಗ್ತದೆ ಅವರು. ಈ ಬಾರಿನೂ ಕೂಡ ಮಂಡ್ಯ ಲೋಕಸಭೆ ಚುನಾವಣೆ ಮತ್ತಷ್ಟು ರೋಚಕತೆಯಿಂದ ಕೂಡಿರುತ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತದೆ. ಕಳೆದ ಬಾರಿ ಯಾವ ರೀತಿಯಾಗಿತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಬಾರಿ MP ಚುನಾವಣೆ ಅಖಾಡ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ರಂಗನ್ನ ಪಡ್ಕೊಳ್ತಾ ಇರುವಂಥದ್ದು. ಮಂಡ್ಯ ಪಿಚ್ಗೆ ಎಂಟ್ರಿ ಕೊಟ್ಟಂತ ಕೈ ಸಂಭಾವ್ಯ ಅಭ್ಯರ್ಥಿ ಉದ್ಯಮಿ ಸ್ಟಾರ್ ಚಂದ್ರು ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ಆಗಿದ್ದಾರೆ. ಚಂದ್ರುಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ CM DCM ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವರಿಷ್ಠರ ಸೂಚನೆಯಂತೆ ಮಂಡ್ಯದಲ್ಲಿ ಚಂದ್ರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ಹಂತದಲ್ಲಿ ಓಡಾಡ್ಬಿಟ್ಟು ಒಂದು ಹಂತದಲ್ಲಿ ಜನರ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ಮುಖಂಡರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಚಂದ್ರು ಅವರು. ಒಂದ್ ಕಡೆ BJP JDS ಮೈತ್ರಿ ಅಭ್ಯರ್ಥಿ ನಿಂತ್ಕೊಳ್ತಾರೆ. ಯಾರಿಗೆ ಆ ಕ್ಷೇತ್ರ ಅನ್ನುವಂಥ ಗೊಂದಲ ಇರುವಂಥದ್ದು. ಇನ್ನು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರಿಗೆ ನಂಗೆ ಟಿಕೆಟ್ ಸಿಗದೆ ಹೋದ್ರೆ ಪಕ್ಷೇತರವಾಗೂ ನಿಂತ್ಕೊಳ್ಳೋಕೆ ರೆಡಿ ಅಂತ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಚಂದ್ರು ಅವರು ಆ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಓಡಾಡ್ತಿರುವಂಥದ್ದು. ಮಳವಳ್ಳಿಯಲ್ಲಿ ನಡೆದಂಥ CM ಕಾರ್ಯಕ್ರಮದ ವೇದಿಕೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಸ್ಟಾರ್ ಚಂದ್ರು ಅವರು. ಇನ್ನು ಚಲವರಾಯಸ್ವಾಮಿ ಅವರು ಎಲ್ಲೇ ಓಡಾಡಿದ್ರು ಕೂಡ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವ್ರನ್ನ ಹಾಕೊಂಡು ಓಡಾಡ್ತಿದ್ದಾರೆ. ವೆಂಕಟರಮಣೇಗೌಡರು ಅಂದರೆ ಅಲಿಯಾಸ್ ಸ್ಟಾರ್ ಚಂದ್ರು ಅಂತಾನೆ ಪ್ರಖ್ಯಾತರು. ಅವರು ಬಿಲ್ಡರ್ ಆಗಿರುವಂಥವ್ರು. ಅವರನ್ನು ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಈಗ ಆಲ್ರೆಡಿ ಅವರ ನೇಮನ್ನು ಕ್ಲಿಯರ್ ಮಾಡಿದೆಯಂತೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ. ಚಲವರಾಯಸ್ವಾಮಿ ಅವರು ತಮ್ಮ ಅಭ್ಯರ್ಥಿಯನ್ನು ಜನರ ಮನಸ್ಸಿಗೆ ಮುಟ್ಟುವಂತೆ ಎಲ್ಲೋದ್ರೂ ಕೂಡ ಯಾವುದೇ ಕಾರ್ಯಕ್ರಮ ನಡೆದ್ರೂ ಕೂಡ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೇದಿಕೆ ಮೇಲೆ ಅವರು ಕೂಡ ಇರ್ತಾ ಇದ್ದಾರೆ. ಸೊ ಸಹಜವಾಗಿ ಒಂದಂತದ ಕ್ಯಾನ್ವಸ್ ಅನ್ನ ಮಾಡ್ದಂತ ಆಗ್ತದೆ ಅವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.